Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ 2026 ಮಾರ್ಚ್ ಹೇಗಿದೆ ನೋಡೋಣ. ಸದ್ಯಕ್ಕೆ ನಿಮ್ಮ ಇಂಟ್ಯೂಷನ್, ನಿಮ್ಮ ಇಂಟರ್ನಲ್ ಮತ್ತೆ ಔಟರ್ ಮೈಂಡ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಕ್ರಿಯೇಷನ್ ಬರುವಂತ ಸಾಧ್ಯತೆ ಇದೆ. ಹೊಸ ಕ್ರಿಯೇಷನ್ ಕೂಡ ನಡೀತಾ ಇದೆ. ಜೊತೆಗೆ ಪ್ರಪಂಚಕ್ಕೆ ಏನೋ ಒಳ್ಳೇದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಚಿಕಿತ್ಸೆ ಹೇಗೆ ಮಾಡೋದು ತೊಂದರೆ ಆಗಿರೋರಿಗೆ ಅನ್ನುವಂಥ ನಿರ್ಧಾರದ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು. ದುರ್ಗಾದೇವಿಯ ಆಶೀರ್ವಾದ ಇದೆ. ನಿಮ್ಮ ಪರ್ಸ್ನಲ್ ಎಂಪವರ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಗಮನ ಬೇರೆ ಕಡೆ ಹಾಳು ಮಾಡ್ತಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸ್ಪಿರಿಚುವಲ್ ಫೋರ್ಸಸ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಟಿಟ್ಯೂಡು ನಿಮಗೆ ಒಂದಷ್ಟು ದುಬಾರಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಈ ಚಂದ್ರಗ್ರಹಣ ನಿಮ್ಮ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಒಂದಷ್ಟು ಬದಲಾವಣೆನ ತರುವಂಥದ್ದು, ಒಂದಷ್ಟು ಸಮಸ್ಯೆಗಳನ್ನ ತರುವಂಥ ಸಾಧ್ಯತೆ ಇದೆ. ಸೊ ಎಸ್ಪೆಷಲಿ ತಾಯಿ ಸ್ಥಾನದಲ್ಲಿ ಇರೋರಿಗೆ ಒಂದಷ್ಟು ತೊಂದರೆಗಳಾಗಬಹುದು. ಎಸ್ಪೆಷಲಿ ನಿಮ್ಮ ಆ ಮೈಂಡ್ ಕೂಡ ಕಂಟ್ರೋಲ್ ತಪ್ಪಬಹುದು. ಸ್ವಲ್ಪ ಕಂಟ್ರೋಲಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳಿದೆ, ಎಲ್ಲ ಗೊತ್ತಾಗತ್ತೆ. ತಾಯಿ ಸ್ಥಾನದಲ್ಲಿರೋರಿಂದ ಆಗಿರೋಂಥ ಅನ್ಯಾಯಗಳು ಕೂಡ ನಿಮಗೆ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೋಡ್ಕೊಳ್ಳಿ, ಸ್ವಲ್ಪ ರಿಜೆಕ್ಷನ್ ಸಿಗಬಹುದು ಸ್ಪಿರಿಚುವಲ್ ಜರ್ನಿಲಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ನಿಮ್ಮ ಆಟಿಟ್ಯೂಡ್, ನಾವು ಸ್ಪಿರಿಚುವಲ್ ಜರ್ನಿಲಿ ಇರ್ತೀವಿ ಅಂದ್ರೆ ಶ್ರದ್ಧಾ ಭಕ್ತಿ ಜೊತೆಗೆ ವಿನಯ, ಸವಿನಯ ಅನ್ನುವಂಥದ್ದು ಇರಬೇಕು. ಅದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗಬಹುದು ಕೆಲವು ಕೆಲಸ ಕಾರ್ಯಗಳಿಗೆ. ಕೆಲವಕ್ಕೆ ಆಟೋಮೆಟಿಕ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬ್ರೇಕ್ ತಗೊಂಡು ಎಲ್ಲೋ ಔಟಿಂಗ್ ಹೋಗುವಂಥ ಸಾಧ್ಯತೆ ಇದೆ. ಔಟಿಂಗ್ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಜೀವನ ಬರೀ ಕೆಲಸ ಮಾಡೋದಕ್ಕಷ್ಟೇ ಇಲ್ಲ, ಜೀವನ ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋದಕ್ಕೂ ಇರೋದ್ರಿಂದ ಸೊ ಸ್ವಲ್ಪ ಎಂಜಾಯ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಾಳ್ಮೆನ ಕಳ್ಕೊಂಬೇಡಿ, ದೇವಿ ಇದ್ದಾಳೆ ನಿಮ್ ಜೊತೆ ಯಾವಾಗ್ಲೂ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ದುಡ್ಡು ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಜಾಬ್ ಬರುವಂಥದ್ದು, ಜಾಗ ಜಮೀನಿನ ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಹೀಲಿಂಗ್ ಕೂಡ ನೋಡ್ತೀರಾ. ಸಾಕಷ್ಟು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಧನಸ್ಸು ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ನಿಮ್ದೇ ಆದಂಥ ರೂಲ್ಸ್ನ ಮಾಡಿ, ಆ ರೂಲ್ಸ್ ಅಲ್ಲಿ ಫಾಲೋ ನೀವೇ ಮಾಡಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಿಮ್ಮ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ಹೊರಗಡೆ ಹೋಗಿ ತಿರ್ಗಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕಸದ ಡಬ್ಬಿಗೆ ಹಾಕುವಂತ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಫೋಕಸ್ ಮಾಡಿ ಏನ್ ಮಾಡಬಹುದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ರೂಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಇದೆ ಇಲ್ಲಿ. ಕ್ಯಾಪ್ರಿಕಾನ್ ಮತ್ತೆ ಸೆಜಿಟೇರಿಯಸ್, ಧನುಸು ರಾಶಿ ಮತ್ತೆ ಮಕರ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಚಿನ್ನಮಸ್ತಾ ದೇವಿ ಇದ್ದಾರೆ ಇಲ್ಲಿ. ಸೊ ಚಿನ್ನಮಸ್ತಾ ದೇವಿಯ ಆಶೀರ್ವಾದ, ಮಾರ್ಗದರ್ಶನ ನಿಮ್ಮ ಜೀವನಕ್ಕೆ ಒಂದಷ್ಟು ಪಾಸಿಟಿವಿಟಿನ ತಗೊಂಡ್ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಂಟರ್ ಎನರ್ಜಿಲಿ ಇದ್ದೀರಾ. ಸೊ ಒಂದಷ್ಟು ನಿರ್ಧಾರಗಳನ್ನ ಅಥವಾ ಯಾವುದೇ ಭಯಕ್ಕೆ ಒಳಪಟ್ಟು ತಗೊಂಬೇಡಿ. ನಿಜವಾದ ಅರ್ಥದಲ್ಲಿ ನಿಮ್ಗೆ ಆ ನಿರ್ಧಾರನ ತಗೊಳ್ಬೇಕು ಅನ್ಸಿದ್ರೆ ಮಾತ್ರ ತಗೊಳ್ಳಿ ಅನ್ನುವಂಥದ್ದು ಇದೆ.
ಪರ್ಫೆಕ್ಟ್ ಟೈಮಿಂಗ್ ಇರಬಹುದು ಕೆಲವ್ರಿಗೆ ಪರ್ಫೆಕ್ಟ್ ಟೈಮಿಂಗ್ ಬರಬೇಕು. ಯಸ್ ಅಂತ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಯಸ್ ಅಂತ ಇದೆ. 48 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಕೆಲವು ಇಂಪಾರ್ಟೆಂಟ್ ಸಹಿ ಹಾಕೋದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಸಿಗ್ನೇಚರ್ ಕೂಡ ಹಾಕಬಹುದು. ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ. ಪೆನ್ನು ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮುದ್ರ ತುಂಬಾ ಇಂಪಾರ್ಟೆಂಟ್, ನೀರ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜಲಸಿ, ಹೊಟ್ಟೆ ಕಿಚ್ಚಿರುವಂತ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇದ್ರೆ ಬೆಟರ್ ಅಂತ ಹೇಳ್ತಾ ಇದೆ. ಸೊ ಅಂತ ವ್ಯಕ್ತಿಗಳಿಂದ ಸ್ವಲ್ಪ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು. ಒಂದಷ್ಟು ಹೀಲಿಂಗ್ ಅಗತ್ಯ ಇದೆ ನಿಮ್ಗೆ. ಸೊ ಆ ಹೀಲಿಂಗ್ ನಿಮ್ಗೆ ಬರ್ತಾ ಇದೆ. ನಿಮ್ಮನ್ನ ನೀವು ಚೆನ್ನಾಗಿ ಹೀಲ್ ಮಾಡ್ಕೊಳ್ಬಹುದು. ನೀವು ಹೀಲ್ ಮಾಡ್ಕೊಂಡ್ಮೇಲೆ ಬೇರೆಯವ್ರಿಗೂ ಕೂಡ ನೀವು ಮಾಡಬಹುದು ಅನ್ನುವಂಥದ್ದು ಇದೆ. ಸಾಕಷ್ಟು ಇನ್ಸ್ಪಿರೇಷನ್ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಓವರ್ ವೆಯ್ಟ್ ಅಂತ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಮುಂದಿನ ದಿನಗಳಲ್ಲಿ ಎಫರ್ಟ್ಲೆಸ್ಲಿ ಅಂದ್ರೆ ಹೆಚ್ಚು ಶ್ರಮ ಹಾಕ್ತಿರಾನೆ ನೀವು ನಿಮ್ಮ ವೆಯ್ಟ್ ನ ಕಳ್ಕೊಳ್ತೀರಾ, ಸಣ್ಣ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ. ರೋಸ್ ಆಯಿಲ್ ಅನ್ನ ಉಪಯೋಗಿಸಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ. ಡೈಲಿ ಅಫರ್ಮೇಶನ್ ಹೇಳ್ಕೊಳ್ಳಿ. ಮೈ ಬಾಡಿ ಈಸ್ ಡಿವೈನ್ ಬಾಡಿ ಅಂತ. ಸೊ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಊಟ ಮಾಡ್ಬೇಕಾದ್ರೆ ಒಳ್ಳೆ ರೀತಿಲಿ ಹೇಳ್ಕೊಂಡು ಊಟ ಮಾಡಿ. ಇದು ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ. ಸೊ ಸಾಕಷ್ಟು ಪ್ರೀತಿ ವಿಚಾರದಲ್ಲಿ ಆಟ ಆಡ್ತಾ ಇರೋರು ನಿಮ್ಮ ಜೀವನದಲ್ಲಿ ಇದ್ದಾರೆ. ಸೊ ಅಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗೊಂದಲಗಳಿಂದ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುವಂತ ಸಾಧ್ಯತೆ ಇದೆ. ಸೊ ಗೊಂದಲಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಮೀನರಾಶಿ ಮತ್ತೆ ವೃಶ್ಚಿಕ ರಾಶಿ, ಕರ್ಕಟಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ HDNYCHZTH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ನೆಗೆಟಿವಿಟಿನ, ಕನ್ಫ್ಯೂಷನ್ ಎನರ್ಜಿನ ಫೀಲ್ ಮಾಡ್ತೀರಾ. ಬಟ್ ಅದನ್ನ ತಿದ್ಕೊಂಡು ಅದರಿಂದ ಹೊರಗೆ ಬರ್ತೀರಾ. ಸೊ ಒಂದಷ್ಟು ಮೆಚೂರ್ ಆಗಿ ಬಿಹೇವ್ ಮಾಡ್ತೀರಾ. ತುಂಬಾ ಸೆನ್ಸಿಟಿವ್ ಪರ್ಸನ್ ಇದ್ದೀರಾ. ತುಂಬಾ ಕೈಂಡ್ ಹಾರ್ಟೆಡ್ ಪರ್ಸನ್ ಇದ್ದೀರಾ. ನಿಮ್ಗೆ ಸಾಫ್ಟ್ ಆಗಿದ್ದೆ ಅಷ್ಟೇ ಬರುತ್ತೆ. ಸೊ ಬಟ್ ಮುಂದಿನ ದಿನಗಳಲ್ಲಿ ಒಂದಷ್ಟು ಚಾಲೆಂಜಸ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಮೋಷನಲಿ ಚಾಲೆಂಜಸ್ ಬರುವಂತ ಸಾಧ್ಯತೆ ಇದೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲೂ ಸ್ವಲ್ಪ ನೋಡ್ಕೊಂಡು ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಿಮ್ಮ ಕೈಯಲ್ಲಿ ಚೆನ್ನಾಗಿ ದುಡ್ಡು ಓಡಾಡುತ್ತೆ. ಯಾವುದೇ ನಿರ್ಧಾರ ತಗೊಂಡ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಷ್ಟೇ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಚಾರದಲ್ಲಿ ನಿಮ್ಗೆ ಒಂದಷ್ಟು ನರಗಳ ವಿಚಾರಕ್ಕೆ ದೌರ್ಬಲ್ಯ ಇರಬಹುದು. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಲರ್ಜಿ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಟುಡೇ ಈಸ್ ಎ ಬ್ಲಾಂಕ್ ಪೇಜ್, ವಾಟ್ ಆರ್ ಯು ಗೋಯಿಂಗ್ ಟು ರೈಟ್ ಆನ್ ಅಂತ ಇದೆ. ಸೊ ಜೀವನ ಅನ್ನುವಂಥ ಪಾಠಶಾಲೆಯಲ್ಲಿ ಇವತ್ತು ನಿಮ್ಗೆ ಒಂದು ಬ್ಲಾಂಕ್ ಪೇಜ್ ಸಿಕ್ಕಿದ್ರೆ ಏನ್ ಬರೆಯಕ್ಕೆ ಇಷ್ಟಪಡ್ತೀರಾ? ವೀರಭದ್ರ ದೇವರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಚೇಂಜಸ್ ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪ್ಯೂರ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. 29 ದಿನಗಳಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫೋಕಸ್ ಮಾಡಿ. 16 ನಂಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ಯೂನಿಕಾರ್ನ್ ಆಶೀರ್ವಾದ ಕೂಡ ಇದೆ. ಫಾರಿನ್ ಕರೆನ್ಸಿ ಬರುವಂತ ಸಾಧ್ಯತೆ ಇದೆ. ಪೂರ್ವಜರ ಆಶೀರ್ವಾದ ಕೂಡ ಇದೆ. ಶಂಕು ಇದೆ ಇಲ್ಲಿ. ಸೊ ಶಂಕು ಫೈನಾನ್ಷಿಯಲ್ ವಿಚಾರಕ್ಕೆ, ಲಕ್ಷ್ಮಿ ವಿಚಾರಕ್ಕೆ ಅದು ಕಾಣಿಸ್ಕೊಂಡ್ರೆ ಒಳ್ಳೇದು. ಆನ್ಸಿಸ್ಟರ್ಸ್ ಎನರ್ಜಿ ಇದೆ. ಸೊ ನಿಮ್ಮ ಅದೃಷ್ಟದ ಕೀಲಿ ಕೈ ನಿಮ್ಗೆ ಸಿಕ್ಕಿದೆ. 2 ಕೀ ಇದೆ. ಸರಿಯಾದ ನಿರ್ಧಾರನ ತಗೊಳ್ಳಿ. ಒಳ್ಳೆ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ನಿಮ್ಮ ಪ್ರೀತಿನ ಪ್ರೊಟೆಕ್ಟ್ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಹ್ಯಾಪಿ ಯುಗಾದಿ ಅಂಡ್ ಹ್ಯಾಪಿ ಹೋಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.